ಸ್ಥಳದಲ್ಲಿ ಘಟನೆ ನಡೆದಿತ್ತು. ಆ ಹಗ್ಗದ ಮೂಲಕವಾಗಿ ಅವರು ಆ ಕಡೆಯಿಂದ ಈ ಕಡೆ ದಾಟಬೇಕಿತ್ತು. ಈಶ್ವರಣ್ಣ, ಆರಾಮ್ ಸರ್, ಆರಾಮ್ ಸರ್. ಇದರಲ್ಲಿ ಯಾವುದು ಗಾಡಿ ನಿಲ್ಲಲ್ಲ, ಪಾಸ್ ಆಗಲೇಬೇಕು. ನೋಡ್ಬೋದು ಎಷ್ಟು ಕಷ್ಟ ಇದೆ ಅಂತ. ಕಷ್ಟಪಟ್ಟು ಒಂದು ಸ್ವತಃ ಹುಡುಕಬೇಕಂತ ಬಂದಿದ್ದೇವೆ. ಅಂತ ಸಂಗತಿ ಹೆಂಗೆ ಅಂತ ಎಂತೆಂಥ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ತೀರಿ. ಇಂಥ ಕಷ್ಟಪಟ್ಟು ನಾವು ಒಂದು ಹುಡುಕುವ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ ಬಂಧುಗಳೇ, ಇವತ್ತು ಈಶ್ವರ್ ಮಲ್ಪೆ ಮತ್ತು ಅವರ ತಂಡ ಹೆಬ್ರಿ ಸಮೀಪದ ಒಂದು 15 ಕಿಲೋಮೀಟರ್ ಒಂದು ದೂರದ ಪ್ರದೇಶದಲ್ಲಿ ಒಬ್ಬ ಯುವಕ ಒಂದು ನೀರಿನ ಸ್ಥಳಕ್ಕೆ ಹೋಗಿ ಅಲ್ಲಿ ನೀರಿಗೆ ಬಿದ್ದು ಆ ನೀರು ನೇರವಾಗಿ ಸೀತಾ ನದಿ ಸೇರುತ್ತೆ ಅನ್ನುವಂತಹ ಮಾಹಿತಿ ಇದೆ. ಆ ನೀರಿನಲ್ಲಿ ಆ ಹುಡುಗ ಬಿದ್ದಿರುವಂತಹ ಮೃತದೇಹವನ್ನು ಮೇಲೆತ್ತುವಂತಹ ಕಾರ್ಯಾಚರಣೆಗೆ ಈಶ್ವರ್ ಮಲ್ಪೆ ಮತ್ತು ಅವರ ತಂಡ ಇವತ್ತು ಹೋಗ್ತಾ ಇದೆ. ತಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮೊಂದಿಗೆ ಇರಲಿ ಅನ್ನುವಂತ ಮಾತನ್ನು ವ್ಯಕ್ತಪಡಿಸ್ತಾ ನಮ್ಮ ಇವತ್ತಿನ ಈ ಒಂದು ಕಾರ್ಯಾಚರಣೆ ಯಶಸ್ಸು ಕಾಣಲಿ. ನಮಸ್ಕಾರ ಬಂಧುಗಳೇ, ಈಶ್ವರ್ ಮಲ್ಪೆ ಮತ್ತು ತಂಡ ಈಗ ಹೆಬ್ರಿ ದಾಟಿ ಕೂಡ್ಲು ತೀರ್ಥ ದಾರಿಯಲ್ಲಿ ಹೋಗ್ತಾ ಇದೆ. ಇನ್ನೇನು ಕೇವಲ 3 ಕಿಲೋಮೀಟರ್ ದೂರದಲ್ಲಿ ನಮ್ಮ ಕಾರ್ಯಾಚರಣೆ ನಡೆಯುವ ಜಾಗಕ್ಕೆ ತೆರಳುತ್ತಾ ಇದ್ದೇವೆ. ಸ್ನೇಹಿತರೆ, ಈ ಒಂದು ರಸ್ತೆ ಕೂಡ್ಲು ಫಾಲ್ಸಿಗೆ ಹೋಗುವಂತ ರಸ್ತೆ. ಇದೇ ಒಂದು ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ಈಗ ಸ್ಥಳಕ್ಕೆ ನಾವು ನಮ್ಮ ತಂಡ ಹಾಗೂ ಇಲ್ಲಿಯ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಹೋಗ್ತಾ ಇದ್ದೇವೆ. ಇನ್ನು ಅಲ್ಲಿ ಹೋಗಿ ಏನಾಗಿದೆ ಅಂತ ನಾವು ನಿಮಗೆ ತಿಳಿಸ್ತೇವೆ. ಇದೇ ಒಂದು ಸ್ಥಳದಲ್ಲಿ ಘಟನೆ ನಡೆದಿದೆ. ಇಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳ ಹಾಗೂ ಈಶ್ವರ್ ಮಲ್ಪೆ ತಂಡ ಸ್ಥಳೀಯರು ಹಾಗೂ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ನೇನೀಗ ಘಟನೆ ನಡೆದ ಸ್ಥಳಕ್ಕೆ ಹೋಗ್ತೇವೆ. ಈಗ ಸುಮಾರು 55 ವರ್ಷದ ಪುರುಷರು ಕೆಲಸಕ್ಕೆ ಮಾಡಲಿಕ್ಕೆ ಬಂದವರು ಇಲ್ಲಿ. ಅದರಲ್ಲಿ ಒಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಅವರನ್ನು ಹುಡುಕ್ಲಿಕ್ಕೆ ನಾವೀಗ ಬಂದಿದ್ದೇವೆ ಇಲ್ಲಿಗೆ. ಈಶ್ವರ್ ಮಲ್ಪೆ ಹಾಗೂ ಹಿಂದೆಯಲ್ಲಿದ್ದಾರೆ. ಇಲ್ಲೊಂದು ಗುಡ್ಡೆ ಕುಸಿದಿದೆ. ತುಂಬಾ ಕಷ್ಟಕರವಾದ ಒಂದು ದಾರಿ. ಕಷ್ಟ ಮಾಡಿ ಕಾಲೆಲ್ಲ ಒಳಗೆ ಹೋಗಿ ಇದೇ ಒಂದು ಸ್ಥಳದಲ್ಲಿ ಘಟನೆ ನಡೆದಿದ್ದು ನಿನ್ನೆ ದಿವಸ. ಪಾಡೆ ಹತ್ತಿನತ ನಿನ್ನೆ ಸಂಜೆ 5 ಗಂಟೆ ಹೊತ್ತಿಗೆ ಕೆಲಸಕ್ಕೆ ಬಂದವರು ಈ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ರು. ಒಬ್ಬರು ಆ ಹಗ್ಗದ ಮೂಲಕವಾಗಿ ಅವರು ಆ ಕಡೆಯಿಂದ ಈ ಕಡೆ ದಾಟಬೇಕಿತ್ತು. ನೀರಿನ ಹರಿತ ತುಂಬ ಜೋರಾಗಿದೆ ಇಲ್ಲಿ, ನೋಡ್ಬೋದು ನೀವು.
ಈಶ್ವರಣ್ಣ ಅಲ್ಲಿ ತಿರ್ತಂಚೂರು ಹಾಕೊಂಡು ನೀರು ರಿಸ್ಕ್ ಬಿಡ್ತಿ ಈಶ್ವರಣ್ಣ. ಅವು ಬಾಧೆ ಆಗ್ತಲ್ಲ ನೀರು ಕೋಪಿ ಲಗೇಜ್ ಅಂದಂದು ಹಾಕೊಂಡು ನೆಲ ಪಾದ ಇತ್ತನ ಹಾಕೊಂಡು ಕೊನೋದು ಈರು ಒಲ್ ಬೋಪರ ಅಲ್ಲಿ ಹೊಲ್ತೆ ಇಂಚಿಡ್ದು ಪೋಯಿ ಈಶ್ವರಣ್ಣ ಅಲ್ಲ ಅಡಿಟ್ ಉಂಡ ತೂಲೆ ಅಲ್ಲ ಅಡಿಟ್ ಪೀನಿ ಉಂಡ ತೂಲೆ ಇಂಚಿಡ್ದು ಮಿತ್ತಿರ್ದು ಕೂಡ ಪ್ಲೇಸ್ ಪೋಯಿ ಅಲ್ಲ ಅಕ್ಕಡೆ ಜವಾನೆರಡ ಬನ್ಲಿಕ್ಕೆ ಈ ರವೇನು ಅಂಚಿ ನೂಕ್ಲೆ ಇದನ್ನ ಇಂಚು ಒಯ್ಪೋಡು ಹಾ ಅಲ್ಲ ಅಕ್ಕಡ ಜವಾನೆರಡ ಬಲ್ ಬಿಡ್ರೆ ಬನ್ಲಿ ಈರು ಒಯ್ತನ್ಲೆ ಮುಳ್ಳು ಅಲ್ಲಿ ಬಿಡ್ರೆ ಬನ್ಲಿ ಅಕ್ಕಡ ಅಲ್ಲಿ ಬಲ್ ಬಸ್ ಒಂದೇರತ್ತ ಹಾ ಬರ್ತೀನಿ ಒಲ್ ಮುಲ್ಬಿಟ್ಪಾರ ಈಶ್ವರಣ್ಣ ಅದಾ ಈಶ್ವರಣ್ಣ ಆರಾಮ್ಸೆ ಆರಾಮ್ ಬಲ್ ಬರಡು ಒಟ್ಟು ಹೋಗಿ ನೀರಿನ ಸೆಳೆತ ತುಂಬ ಜಾಸ್ತಿ ಇದೆ. ನೆಟ್ಗಳು ಉಂಟು ಇದರಲ್ಲಿ ನಿಲ್ಲಲ್ಲ, ಇದರಲ್ಲಿ ಯಾವುದು ಬಾಡಿ ನಿಲ್ಲಲ್ಲ, ಪಾಸ್ ಆಗಲೇಬೇಕು. ಯಾವಾಗ ಉಂಟು ಕಲ್ಲು ದಾಲ್ ಇತ್ತಂಡಲ್ಲ ಪಾಸ್ ಆವಡೆ ಇಂಥ ಜಾಗ ಇರ್ತದಲ್ಲ ಈ ಜಾಗ ಬಾಡಿ ನಾನು ಪಾಸ್ ಆಗ್ತದೆ. ನಿನ್ನೆ 24 ಗಂಟೆ ಆಯ್ತು. ಎಷ್ಟು ಸಂಜೆ 5:30 4:30 ಆಯ್ತು. ಈಗ 4:24 ಗಂಟೆ. ಮತ್ತು ನೀರು ಕೋಲ್ಡ್ ಉಂಟು, ನಮ್ಗೆ ಡಿಕಂಪೋಸ್ ಆಗೋದು ನೀರು ಬರಲ್ಲ ಬಾಡಿ, ಅಲ್ಲಿಂದ ಹೋಗ್ತಾ ಇರಬೇಕು. ಅಲ್ಲಿಂದ ಪಾಸ್ ಆಗಿದೆ ಬಾಡಿ, ಅಲ್ಲೆಲ್ಲ ಇಲ್ಲ ಈಗ. ಸ್ನೇಹಿತರೆ, ಎಷ್ಟು ಕಷ್ಟ ಈ ಒಂದು ಕೆಲಸ ಕಾರ್ಯ ನೋಡ್ಬೋದು ನೀವು. ಅದಕ್ಕೆ ಹೇಳೋದು, ಈ ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡಿ. ಯಾರು ಈ ಥರದ ಒಂದು ಘಟನೆಗಳಲ್ಲಿ ಭಾಗಿಯಾಗದಾಗೆ ನೀರಿನ ಸ್ಥಳಕ್ಕೆ ಹೋಗೋದಾಗಲಿ, ನೀರಿನ ಜೊತೆ ಆಟ ಆಡೋದಾಗಲಿ ಮಾಡಬಾರ್ದಂತ. ಯವನಸ್ಥರು ಒಂದು ಹೊತ್ತಿನ ಮೋಜು ಮಸ್ತಿಗಾಗಿ ಹೋಗ್ತಾರೆ, ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳ್ಕೊಳ್ತಾರೆ. ಈ ರೀತಿ ನೋಡ್ಬೋದು ನೀರೆಷ್ಟು ರಭಸವಾಗಿ ಹರಿತಿದೆ ಅಂತ. ಎಷ್ಟು ಜನ ಇದರ ಹಿಂದೆಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಇವಾಗ. ಇದಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಈಶ್ವರ್ ಮಲ್ಪೆ ಅವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಶರಣ ಈಶ್ವರಣ್ಣ ಕುಂತ್ಲೆ ಈಶ್ವರಣ್ಣ ಬಳ್ಳಿ ನೆಟ್ಟು ಉಂಟು ಬುಡಾಡೆ ಬಾಲ್ ಬುಡಾಡೆ ಅಟ್ಯಾರು ಪಡ ಹೂ ಪಡು ಉಂದು
ನೋಡ್ಬೋದು ಈ ಸ್ಥಳ ತುಂಬ ಅಪಾಯಕಾರಿಯಾಗಿದೆ. ಇಲ್ಲಿಯ ನೀರಿನ ಹರಿತ ಫೋರ್ಸ್ ತುಂಬ ಜಾಸ್ತಿ ಇದೆ, ಸಾಕಾಗಿದೆ. ಸುಮಾರು 1 ಕಿಲೋಮೀಟರ್ವರೆಗೆ ನಡ್ಕೊಂಡು ಬಂದು ಕೆಸರಿನ ಹಾದಿಯಲ್ಲಿ ಎಲ್ಲ ಮುಂದೆ ಎಲ್ಲ ಇದ್ದಾರೆ ಸ್ಥಳೀಯರು, ಫಾರೆಸ್ಟ್ ಆಫೀಸರ್ನವರು, ಹಾಗೆಯೇ ಪೊಲೀಸ್ನವರು, ಇಲ್ಲಿಯ ಈಶ್ವರ್ ಮಲ್ಪೆ ಹಾಗೂ ಅವರ ತಂಡದ ಸದಸ್ಯರು ಇಲ್ಲಿದ್ದಾರೆ. ಈಶ್ವರಣ್ಣ ಈಶ್ವರಣ್ಣ ಕಾಕಡೆ ये लेफ्ट ले फिरा बुरन भाई बित बर रहा पूजा फिरा रन ले ಇಲ್ಲಿ ನೋಡ್ಬೋದು ಈ ನಾಯಿ ನಮ್ಮ ಹಿಂದೆನೆ ಬರ್ತಾ ಇದೆ. ನನ್ನ ಪ್ರಕಾರ ಇಲ್ಲಿ ಮೃತಪಟ್ಟಿರುವ ವ್ಯಕ್ತಿಗೆ ಆ ನಾಯಿಗೆ ಊಟ ಉಪಹಾರ ಕೊಟ್ಟಿರ್ಬೋದು. ಆ ಕಾರಣದಿಂದಾಗಿ ನಮ್ಮ ಹಿಂದೆಯಲ್ಲೇ ಬರ್ತಾ ಇದೆ. ನೋಡ್ಬೋದು ಎಷ್ಟು ಕಷ್ಟ ಇದೆ ಅಂತ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಇವಾಗೋಸ್ಕರ ವಿಡಿಯೋ ಮೃತದೇಹವನ್ನು ಹುಡುಕ್ಲಿಕ್ಕೆ ಅವರ ಮನೆಯವರಿಗೋಸ್ಕರ ಮಾಡ್ತೇವೆ. ಯಾರು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಅದೇ ತುಂಬ ಬೇಜಾರಿನ ವಿಷಯ. ನೋಡ್ತಾರೆ ವೀಡಿಯೋಸನ್ನು, ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ತಿದ್ದೇನೆ. ಕಷ್ಟಪಟ್ಟು ಒಂದು ಮೃತದೇಹ ಹುಡುಕಬೇಕಂತ ಬಂದಿದ್ದೇವೆ, ಅದನ್ನು ಸಂಗತಿಯಾಗಿ ಅಂತ ಎಂತೆಂಥ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ತೀರಿ. ಇಂಥ ಕಷ್ಟಪಟ್ಟು ನಾವು ಒಂದು ಹುಡುಕುವ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ಆದಷ್ಟು ಶೇರ್ ಮಾಡಿ. ಯಾಕೆಂದ್ರೆ ನಮ್ಗೆ ಇಂಥ ಒಂದು ಸೇವೆ ಮಾಡುವ ಭಾಗ್ಯ ಸಿಗ್ತದೆ. ಹೌದು ಸ್ನೇಹಿತರೆ, ಭಾಳ ಕಷ್ಟ ಇದೆ ಇದು ಕೆಲಸ ಮಾಡೋದು ಎಲ್ಲ. ಅಲ್ಲಿ ಪುಳುಕ್ಕ ಉಲೈ ಹೋಗ್ಬಿಡು, ಒಳಗೆ ಹೋಗ್ತದೆ ಎಂತೆಲ್ಲ. ಬಾಲ್ ಬೋಡ ಬಿಡ್ಸದ ಅಂಚಿಡು ಎಂಕಿಲೆ ಪೋರ ಅವಡೆ ತೋಡು ಈಶ್ವರಣ್ಣ ಎದುರು ಬೋಲೆ ಚೂರು ಎದುರು ನಡ್ತಾ ಬೋಲೆ. ಮೋಸ್ಟ್ಲಿ ನನ್ನ ಪ್ರಕಾರ ನಾಯಿ ಊಟ ಹಾಕ್ತಿದ್ರು ಅವರು. ನಾಯಿ ಏನೋ ಒಂದು ಇತ್ತು, ಮಾತ್ರ ಏನೋ ಒಂದು ಇತ್ತು. ಇಲ್ಲ ನಾಯಿ ಇಲ್ಲಿ ಬರಲ್ಲ, ಎಲ್ಲ ಬಂತದ್ದು ಈಗ ಬಂತಲ್ಲ. ಸುಮಾರು ಗಂಟೆ 5:45 ಆಗಿದೆ. 4 ಗಂಟೆಯಿಂದ ಹುಡುಕಾಟ ನಡೆಸಿದ್ದೇವೆ. ಈಗಷ್ಟೇ ಒಂದು ಹಂತದ ಕಾರ್ಯಾಚರಣೆಯನ್ನು ಮುಗಿಸಿ ನದಿಯ ಇನ್ನೊಂದು ಭಾಗಕ್ಕೆ ಹೋಗ್ಲಿಕ್ಕೆ ಈಗ ರೆಡಿಯಾಗಿದ್ದೇವೆ. ಸ್ಥಳೀಯರು ಹಾಗೂ ಫೈರ್ ಆಫೀಸರ್ಸ್, ಫಾರೆಸ್ಟ್ ಆಫೀಸರ್ಸ್
ಈಶ್ವರ್ ಮಲ್ಪೆ ಹಾಗೂ ತಂಡದವರು ಎಲ್ಲರೂ ಈಗ ಹೋಗ್ತಾ ಇದ್ದೇವೆ. ಎಷ್ಟು ಕಷ್ಟ ನೋಡ್ಬೋದು, ರೋಪನ್ನೆಲ್ಲ ಎತ್ಕೊಂಡು ಇಲ್ಲಿ. ಅದು ಬೇರೆ ತುಂಬ ಜಾರುವಂಥ ಪ್ರದೇಶ ಇದು, ನಡೀಲಿಕ್ಕೆ ಸಹ ಭಾಳಷ್ಟು ಕಷ್ಟ ಆಗ್ತಿದೆ ಇಲ್ಲಿ. ನಮ್ಮ ತಂಡದ ಮುಸ್ತಕ್ ಬೈ ಈ ಒಂದು ಕೆಲಸದಲ್ಲಿ ತುಂಬ ಕಷ್ಟಬಿಟ್ಟಿದ್ದಾರೆ ನೋಡ್ಬೋದು. ಹಾಗೆ ಈಶ್ವರ ಅವರ ಸ್ನೇಹಿತರು ಸಹ, ಹಾಗೆ ಇಲ್ಲಿಯ ಸ್ಥಳೀಯರು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಈ ಒಂದು ಬ್ರಿಡ್ಜಿನ ಹತ್ರ ಹಿಂದೆಲ್ಲೊಂದು ಮರ ಬಿದ್ದಿದೆ. ಆ ಮರದ ಹತ್ರ ಪಿನ್ನಿ ಗೊತ್ತದೆ ಸಿಕ್ಕಿ ಬಿದ್ದಿದೆ ಅಂತ ನೋಡ್ಬೇಕೀಗ. ತುಂಬ ಅಂದರೆ ತುಂಬ ಕಷ್ಟಕರ ಸ್ಥಳ ಇದು. ಒಂದು ಕಡೆಯಲ್ಲಿ ಚಿಕ್ಕ ರಕ್ತ ಎಳೆಯುವ ಹುಳಗಳು, ಹಿಮುಳ, ಅದಲ್ಲದೆ ನೋಡ್ಬೋದು ನೀವು ಇಳಿಜಾರು, ಕಾಡು, ರಸ್ತೆ ಇಲ್ಲ, ಮರಗಳೆಲ್ಲ ಬಿದ್ದಿದೆ. ಒಂದು ಕಡೆಯಲ್ಲಿ ಕತ್ತಲೆ ಸಹ ಆಗ್ತಾಯಿದೆ. ತುಂಬ ಕಷ್ಟ ಇದೆ ಹುಡುಗಾಟ ನಡೆಸಲಿಕ್ಕೆ. ಇದೊಂದು ಸ್ಥಳದಲ್ಲಿ ಈಗ ಹುಡುಕಿ ಆಮೇಲೆ ನಾಳೆ ಬೆಳಿಗ್ಗೆ ಪುನಃ ಇಲ್ಲಿಗೆ ಬರ್ತೇವೆ ನಾವು ಕಾರ್ಯಾಚರಣೆಯನ್ನು ಮುಂದುವರಿಸಲಿಕ್ಕೆ. ಆದಷ್ಟು ಬೇಗ ಸಿಕ್ಕಲಿ ಅಂತ ನಿಮ್ಮೆಲ್ಲರ ಪ್ರಾರ್ಥನೆ ಇರಲಿ. ಒಂದು ನೀರು ಇಟ್ಟಿದ್ರೆ ಅಲ್ಲಿಂದ ಇಲ್ಲಿ ತನಕ ಬರ್ಬೋದು. ಮತ್ತು ಈ ನೀರು ಕಮ್ಮಿ ಇದ್ರೆ ನಾವು ಪಟ್ಟ ಇಲ್ಲ ಸರ್, ಅಲ್ಲಿ ನೀರು ನಿಂತಿಲ್ಲ, ಆಗಿಲ್ಲ. ಎರಡು ಕವರ್ ಇದೆ. ನಾವು ಮರ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಅಡ್ಡ ಇದೆ. ಅವಾಗ ಇಲ್ಲಿ ಬಂದ ನೀರುಂಟಲ್ಲ, ಇಲ್ಲಿ ಓಡ್ದು ಹೀಗೆ ಬರ್ತದೆ ಸೀದಾ. ಇಲ್ಲಿ ಈಚೆ ಪಾಸ್ ಆಗ್ಲಿಕ್ಕೆ ಆಗೋದು, ಸ್ಲೋ ಬರ್ತದೆ. ನಾವು ಅಲ್ಲಿ ನೋಡ್ಕೊಂಡು ಬಂದೆ ಮರದ ಹತ್ರ. ಇಲ್ಲ ಅಂದರೆ ಈ ಕಡೆ ಬರಬೇಕು, ಡಿಕಂಪೋಸ್ ಆಗಬೇಕು ಬಾಡಿ. 30 ಗಂಟೆ ಬೇಕು. ಈ ಕೋಲ್ಡ್ ನೀರುಂಟು, 30 ಗಂಟೆ ಬೇಕಾಗುತ್ತೆ. ಅಷ್ಟು ಕೋಲ್ಡ್ ಇದೆಯಲ್ಲ, ಈಚೆ ಬರಲಿಲ್ಲ. ಬಂದರೆ ಬರ್ತದೆ, ಗೊತ್ತಾಗುತ್ತೆ. ನಾಳೆ ಬೆಳಗ್ಗೆ ತನಕ ಇಲ್ಲಿ ಬಲೆ ಇದ್ದು ಬಲೆ ಹಾಕಿದ್ದು. ಅಡ್ಡ ಬಲೆ ಇರ್ತಲ್ಲ, ಬಲೆ ಉಂಟಲ್ಲ ಯಾರಾದ್ರಲ್ಲಿ ರೋಪದ ಬಲೆ ಮಾಡ್ತಾರೆ. ಆ ಥರ ಇದ್ರೆ ಆಗ್ತದೆ. ಇಷ್ಟೇ ಚಿಕ್ಕ ಜೀವಿ ನೋಡ್ಬೋದು ಸ್ನೇಹಿತರೆ.